ಚಿತ್ರದುರ್ಗದ ಬಾಲಕಿಯರ ಎಸ್ಸಿ/ಎಸ್ಟಿ ವಿದ್ಯಾರ್ಥಿ ನಿಲಯದ ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿದ್ದಾಗಿ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಸೋಮವಾರ ರಾತ್ರಿ 8 ಗಂಟೆಯ ವೇಳೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ಊಟದಲ್ಲಿ ಹುಳು ಪತ್ತೆಯಾಗಿದ್ದು, ಇದರ ಫೋಟೋಗಳನ್ನು ವಿದ್ಯಾರ್ಥಿಗಳು ಸೆರೆ ಹಿಡಿದು ಫೋಟೋಗಳನ್ನು ಹಂಚಿಕೊಂಡಿದ್ದು, ಹಾಸ್ಟೆಲ್ನ ಅವ್ಯವಸ್ಥೆ ಬಗ್ಗೆ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಮಾಹಿತಿ ನೀಡಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸರ್ಕಾರಿ ಕಾಲೇಜು ಬಾಲಕಿಯರ ಎಸ್ಸಿ/ಎಸ್ಟಿ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರು ಸೇವಿಸುವಂತಹ ಆಹಾರದಲ್ಲಿ ಹುಳುಗಳು ಪ್ರತ್ಯಕ್ಷವಾಗಿರುವುದರಿಂದ ವಿದ್ಯಾರ್ಥಿಗಳು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದು, ಇದರಿಂದ ಹಾಸ್ಟೆಲ್ ಬಿಟ್ಟು ಮನೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದಾಗಿ ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೃಷ್ಣಮೂರ್ತಿ ಅವರು ಮಾತನಾಡಿದ್ದು, ಸರ್ಕಾರಿ ಪದವಿ ಎಸ್ಸಿ/ಎಸ್ಟಿ ಬಾಲಕಿಯರ ಹಾಸ್ಟೆಲ್ನಲ್ಲಿ ಅಡುಗೆ ಪದಾರ್ಥಗಳಲ್ಲಿ ಹುಳಿ ಸಿಕ್ಕ ಬಗ್ಗೆ, ಅಡುಗೆ ಪದಾರ್ಥಗಳು ಕಳಪೆ ಗುಣಮಟ್ಟ ಇರುವ ಬಗ್ಗೆ ಹಾಗೂ ವಾರ್ಡನ್ ಮತ್ತು ವಿದ್ಯಾರ್ಥಿಗಳ ಜೊತೆ ಸಮನ್ವಯತೆ ಇರದ ಬಗ್ಗೆ ಮಾಹಿತಿ ದೊರೆತಿದೆ. ಇನ್ನು ಈ ಬಗ್ಗೆ ಜಂಟಿ ನಿರ್ದೇಶಕರು ಈ ಬಗ್ಗೆ ಪರಿಶೀಲನೆ ಮಾಡಲು ತಿಳಿಸಿದ್ದು, ವಾರ್ಡನ್ ಅನ್ನು ಸ್ಥಳಕ್ಕೆ ಕರೆಸಿ ಮಾಹಿತಿ ಪಡೆಯುತ್ತಿದ್ದೇನೆ. ಇನ್ನು ಈ ಬಗ್ಗೆ ನಾನೇ ಖುದ್ದು ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವುದಾಗಿ ಕೃಷ್ಣಮೂರ್ತಿ ಅವರು ತಿಳಿಸಿದ್ದು, ಪ್ರಕರಣದಲ್ಲಿ ಸತ್ಯ ಕಂಡು ಬಂದಲ್ಲಿ ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಇವತ್ತು ಸರ್ಕಾರಿ ಪದವಿ ಎಸ್ಸಿ/ಎಸ್ಟಿ ಕಾಲೇಜು ಬಾಲಕಿಯರ ವಿದ್ಯಾರ್ಥಿ ನಿಲಯ ಇಲ್ಲಿ ಅಡುಗೆಯ ಒಂದು ಅನ್ನದಲ್ಲಿ ಮತ್ತು ಸಾಂಬಾರಿನಲ್ಲಿ ಹುಳುಗಳು ಇರುವ ಬಗ್ಗೆ ಮತ್ತು ಸಾಂಬಾರು ತುಂಬ ನೀರಿನಿಂದ ಕೂಡಿರುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ವಾರ್ಡನ್ ಅಡುಗೆ ಸಿಬ್ಬಂದಿಯ ಮತ್ತು ವಿದ್ಯಾರ್ಥಿಗಳ ಜೊತೆ ಸಮನ್ವಯ ಇಲ್ಲದೆ ಇರೋದ್ರ ಬಗ್ಗೆ, ಇನ್ನೂ ಹಲವು ದೂರುಗಳ ಬಗ್ಗೆ ಇವತ್ತು ವರದಿಯಾಗಿರ್ತಕ್ಕಂಥದ್ದನ್ನು ನಾನು ಇವತ್ತು ಗಮನಿಸಿದ್ದೀನಿ. ಇದು ನೋಡಿದ ತಕ್ಷಣ ನಮ್ಮ ಮಾನ್ಯ ಜಂಟಿ ನಿರ್ದೇಶಕರು ಕೂಡ ನನ್ನ ಜೊತೆ ಮಾತನಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ತಿಳಿಸಿದರು. ನಾನು ಕೂಡಲೇ ವಾರ್ಡನ್ ಜೊತೆ ಫೋನ್ ಸಂಪರ್ಕ ಮಾಡಿದಾಗ ವಿದ್ಯಾರ್ಥಿಗಳಿಗಾಗಲೇ ಎಕ್ಸಾಮಿನೇಷನ್ ನಡೀತಾ ಇದೆ, ಕಾಲೇಜಿಗೆ ಹೋಗಿದ್ದಾರೆ ಸರ್, ಸಂಜೆ 4-4:15 ವಾಪಸ್ ಬರ್ತಾರೆ ಅಂತ ತಿಳಿಸಿದ್ದಾರೆ. ಆದ್ದರಿಂದ ನಾನು ಕೂಡ ಸಂಜೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಇದನ್ನು ಕೂಲಂಕುಷವಾಗಿ ನಾನು ವಿಚಾರ ತಿಳ್ಕೊಳ್ಬೇಕಾಗಿರೋದ್ರಿಂದ ವಿದ್ಯಾರ್ಥಿಗಳಿದ್ದಾಗಲೇ ಹಾಸ್ಟೆಲ್ಗೆ ಹೋಗ್ತಕ್ಕಂಥದ್ದು ಸೂಕ್ತ ಅನ್ನೋ ಒಂದು ದೃಷ್ಟಿಯಿಂದ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳನ್ನು ಮುಕ್ತವಾಗಿ ಯಾವುದೇ ಒಂದು ನಿರ್ಭೀತಿ ಇಲ್ಲದ ರೀತಿಯಲ್ಲಿ ನಮ್ಮ ವಾರ್ಡನ್ ಬಗ್ಗೆ ಇರ್ಬೋದು, ಅಡುಗೆ ಸಿಬ್ಬಂದಿ ಬಗ್ಗೆ ಇರ್ಬೋದು, ಅಥವಾ ಹಾಸ್ಟೆಲ್ ಬಗ್ಗೆ ಇರ್ಬೋದು, ಏನೇ ದೂರುಗಳಿದ್ದರೂ ಕೂಡ ಅವರ ಜೊತೆ ನಾವು ಖಾಸಗಿಯಾಗಿ ಮಾತನಾಡಿ ಅವರ ಸಮಸ್ಯೆಗಳ ಒಂದು ತ್ವರಿತ ಇತ್ಯರ್ಥಕ್ಕೆ ಏನು ಕ್ರಮ ಬೇಕು, ಅಥವಾ ಸಿಬ್ಬಂದಿಗಳು ನಮ್ಮ ವಾರ್ಡನ್ನು ಅಡುಗೆಯವರು ಏನಾದರೂ ತಪ್ಪು ಮಾಡಿದರೆ ಅವ್ರ ಮೇಲೂ ಕೂಡ ಕ್ರಮ ವಹಿಸಲಿಕ್ಕೆ ನಾನು ನಮ್ಮ ಮೇಲಧಿಕಾರಿಗಳ ಜೊತೆ ಶಿಫಾರಸು ಮಾಡಿ ಕ್ರಮ ವಹಿಸಲಿಕ್ಕೆ ನಾನು ಜವಾಬ್ದಾರಿ ತಗೊಳ್ತೀನಿ. ಏನೇ ಇದು ಆಗಿದ್ದರೆ ನಾವು ಖಂಡಿತ ಇದನ್ನು ನಾವು ಸಹಿಸೋದಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳ ಹಿತದೃಷ್ಟಿ ಬಹಳ ಮುಖ್ಯ ಆಗಿರುತ್ತೆ. ಆದಾಗ್ಯೂ ಕೂಡ ಇದೇನಾದ್ರು ಘಟನೆಗಳು ನಡೆದಿರೋದು ಅಲ್ಲಿ ಕಂಡು ಬಂದರೆ ಖಂಡಿತ ಅಂತಹ ಸಿಬ್ಬಂದಿ ಮೇಲೆ ನಾವು ನಿರ್ದಾಕ್ಷಿಣ್ಯ ಕ್ರಮ ವಹಿಸ್ತೀವಿ.